ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಗೈಸ್. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನಾವು ಒಂದು ಈವೆಂಟ್ಗೆ ಹೋಗಿದ್ವಿ, ಅಂದರೆ ಸೇಲ್ ಬಜಾರ್ ಥರ. ಅಲ್ಲಿ ಹೇಗೆಲ್ಲ ಏನೇನೆಲ್ಲ ಐಟಮ್ಸ್ ಇತ್ತು ಅಂತ ಹೇಳಿ ನಿಮಗೆ ತೋರಿಸಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಇವತ್ತಿನ ವ್ಲಾಗ್ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಕ್ಕನ ಸೀಮಂತ ನಮ್ಮನೇಲಿ ನಮ್ಮ ಕಡೆ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಮಾಡ್ತೀವಿ. ನಾವೇ ಮನೇಲಿರೋ ಹೆಣ್ಮಕ್ಳಿಗೆ ಮಾತ್ರ, ಫ್ಯಾಮಿಲಿ ಮಾತ್ರ ಹೆಣ್ಮಕ್ಳನ್ನ ಕರ್ಕೊಂಡು ಹೇಗೆಲ್ಲ ನಡೀತು ಸೀಮಂತ ಶಾಸ್ತ್ರ. ಫುಲ್ ಚೆನ್ನಾಗಿ ಅನಿಸ್ತು. ಸಿಂಪಲ್ ಆಗಿ ನೋಡಿದ್ರೆ ಸ್ವಲ್ಪ ಜಾಸ್ತಿನೇ ಗ್ರ್ಯಾಂಡ್ ಥರ ಅನಿಸ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಮ್ಮ ಮಕ್ಕಳಿಗೂ ಖುಷಿಯಾಗಿದೆ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಶಾರ್ಟ್ಸ್ ಮಾಡಿದ್ದೀನಿ. ಮತ್ತು ನಾನು ತುಂಬ ಹಣ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಶಾರ್ಟ್ಸ್ ಮಾಡೋಕ್ಕೆ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಒಂದು 3 ಸರಿ ಮಾಡಿದ್ದೀನಿ. ಅದು ಸಹ ಇನ್ನು ಮುಂದಿನ ದಿನಗಳಲ್ಲಿ ಹಾಕ್ತಾ ಹೋಗ್ತೀನಿ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವಾಗ ಬನ್ನಿ ನೋಡ್ಕೊಂಬರೋಣ ಏನೇನೆಲ್ಲ ಹೇಗೆಲ್ಲ ಪ್ರಿಪ್ರೇಷನ್ ಆಯಿತು ಗೈಸ್. ಇವತ್ತು ನಾನು ಆವಾಗಲೇ ಹೇಳಿದಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಕ್ಕನಿಗೆ ಇವಾಗ ನಮ್ಮ ಮನೆ ಕಡೆಯಿಂದ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಸೀಮಂತ ಶಾಸ್ತ್ರ ಮಾಡ್ತಿದ್ವಿ. ಹಾಗಾಗಿ ಇವತ್ತು ನೈಟ್ ಡಿನ್ನರ್ ಸನ್ನಿನೂ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಎಲ್ಲ ಕಟ್ ಮಾಡಿ ತರಕಾರಿನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಆಗೋಣ ಸನ್ನಿ, ಸಪ್ರೇಟ್ ಬಿಟ್ಟದು. ಅದಕ್ಕೆ ಹಾಗಾಗಿ ನಾನು ಅಮ್ಮ ಅಜ್ಜಿ ಎಲ್ಲ ಸೇರ್ಕೊಂಡು ಕುಕ್ಕಿಂಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀವಿ. ನೈಟ್ ಡಿನ್ನರ್ಗೆ ಏನೇನೆಲ್ಲ ವೆರೈಟೀಸ್ ಮಾಡ್ತಿದ್ದೀವಿ ಅಂತ ಆಮೇಲೆ ತೋರಿಸ್ತೀನಿ. ಇದೆಲ್ಲ ತೋರಿಸಿ. ಅಮ್ಮ ಇಲ್ಲಿ ಏನು ತೆಂಗಿನಕಾಯಿ ಎಲ್ಲ ಒಟ್ಟು ಸಾಂಬಾರಿಗೆ ರುಬ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ದೀನಿ. ನಮ್ಮ ಅಜ್ಜಿ ಆಲ್ಮೋಸ್ಟ್ ಇವಾಗ ಮುಳುಗಾಯಿ ಕೋಸೆಲ್ಲ ಕಟ್ ಮಾಡಿ ಇವಾಗ ಕೋಸನ್ನ ತೊಳ್ಕೊಂಡು ಬರೋಕ್ಕೆ ಅಂತ ಹೊರಗೆ ಹೋಗಿದ್ದಾರೆ. ಇವತ್ತು ಬೇಗ ಎಲ್ಲ ರೆಡಿ ಮಾಡಬೇಕು. ಎಲ್ಲರೂ ಬರೋಷ್ಟರಲ್ಲಿ ಇದು ರೆಡಿ ಆಗಬೇಕು. ಇನ್ನು ಸ್ವಲ್ಪ ಡೆಕೋರೇಷನ್ ನಾವೇ ಓನಾಗೆ ಮನೇಲೇ ಮಾಡ್ಕೊತಾ ಇದ್ದೀವಿ. ಏನಿದೆ ಅದನ್ನೇ ಹಾಕ್ತೀವಿ, ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ. ಅದೆಲ್ಲ ಸಿಂಪಲ್ ಆಗಿ ಮಾಡ್ತಿದ್ದೀವಿ. ಸಿಂಪಲ್ ಆಗಿ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಬರುತ್ತೆ ನೋಡೋಣ. ನಾನು ಪ್ಲ್ಯಾನ್ ಹಾಕೊಂಡಿದ್ದೆ, ಆ ಪ್ಲ್ಯಾನ್ ಥರ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಶಾರ್ಟ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಆಗುತ್ತಾ ಇವಾಗ ನೈಟ್ ಬೇರೆ ಲೇಟ್ ಆಗುತ್ತೆ. ಕರೆಕ್ಟ್ ಟೈಮಿಗೆಲ್ಲ ಮಾಡಬೇಕು. ಮತ್ತು ನಮ್ಮ ಅಕ್ಕನಿಗೆ ಬೆಳಗ್ಗೆ ಪಾಪ ನನ್ನ ತಂಗಿ ಜ್ಯೋತಿ ಬಂದು ಮೆಹಂದಿ ಬಿಡಿಸಿದ್ರು, ಅದನ್ನ ತೆಗಿಬೇಕು ವಿಡಿಯೋ ಹೇಳೋಗೋಣ ಅಂತಿದೆ. ಬಟ್ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಕ್ಕಳೇ ಹೋಗಿ ಹೇಳೋಗೋಕ್ಕೆ. ಹಾಗಾಗಿ ಅವ್ಳ ಕೈಗೆ ಮೆಹಂದಿ ಎಲ್ಲ ಬಿಡಿಸಿದ್ರೆ ಅದೆಲ್ಲ ಆಮೇಲೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಎಲ್ಲ ಕುಕ್ಕಿಂಗ್ ಮಾಡ್ತಾ ಇದ್ದೀವಿ. ಕುಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವಾಗ ಸಿಂಪಲಾಗಿ ಡೆಕೋರೇಷನ್ ಮಾಡ್ತಿದ್ದೀವಿ. ಮನೇಲಿರೋದೇ ಐಟಮ್ಸ್ನ ಯೂಸ್ ಮಾಡಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ಹೇಗೆಲ್ಲ ಆಗ್ತೀನಿ ಅಂತ. ಇದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಇನ್ನು ಅಕ್ಕನಿಗೆ ಏನು ಶಾಸ್ತ್ರ ಮಾಡೋಕ್ಕೆ. ಮತ್ತು ನನ್ನ ತಂಗಿ ಇವಾಗ ಬಂದಳು, ಅವಳು ಸಹ ಕೆಲಸ ಮಾಡ್ತಾಯಿದ್ದಾಳೆ. ಇಲ್ಲಿ ಅಕ್ಕ ಇವಾಗ ರೆಡಿ ಆಗ್ತಾ ಇದ್ದಾಳೆ. ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದಾಳೆ ಅಂತ. ಇಬ್ಬರು ಇವಾಗ ಮಜಾ ಅಂದರೆ ಮಜಾ. ಇಲ್ಲಿ ನೋಡಿ ಆಟ ಆಡ್ತಾ ಇರೋದು. ಅಕ್ಕ ಗೈಸ್ ಇವಾಗ ಎಲ್ಲರೂ ಬಂದರು, ಎಲ್ಲರೂ ರೆಡಿ ಆಗೋದ್ರಲ್ಲಿ ಬ್ಯುಸಿ. ಇಲ್ಲಿ ನೋಡಿ ಇವ್ರದ್ದೆಲ್ಲ ಮಜಾ, ಎಲ್ಲ ಚಿಲೆಪಿಲೆ. ಕಣ್ಣು ಬೇರೆ ಕಾಣ್ತಾ ಇಲ್ಲ ಜೊತೆಗೆ ಹೆಂಗಿದೆ ಇಲ್ಲಿ ಅಮ್ಮ ಜ್ಯೋತಿ ಎಲ್ಲ ತಟ್ಟೆಗೆ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ಡೆಕೋರೇಷನ್ ಇಷ್ಟೇ ಸಿಂಪಲ್ ಆಗಿ ಮಾಡಿದ್ದೀವಿ. ಇಲ್ಲಿ ಅಕ್ಕ ರೆಡಿ ಆಗ್ತಾ ಇದ್ದಾಳೆ. ಹಾಗೆ ಮಕ್ಕಳು ಫುಲ್ ಜೋಶಲ್ಲಿ ಆಟ ಆಡ್ತಾ ಇದ್ದಾರೆ. ಓಕೆ, ಇದು ನಮ್ಮ ಜೋ ಅಕ್ಕನಿಗೆ ಮೆಹಂದಿ ಬಿಡಿಸಿರೋದು. ಇದಿನ್ನೂ ಬ್ರೌನ್ ಆದರೆ ಗೊತ್ತಾಗುತ್ತೆ. ಹಿಂದೆ ಬಿಡಿಸಿದಾರ? ನನ್ನ ತಂಗಿ ಬಿಡಿಸಿದ್ದು. ಕಾಲಿನ ಕಲರ್ ಬಂದಿದೆಯಾ? ಕಾಲಿನ ಅದ್ಯಾರು ಬಿಡಿಸಿದ್ರು ಕಾಲಿಂದು? ನಿಮ್ಮ ಮನೆಯವರು. ಗೈಸ್ ಇಲ್ಲಿ ಶಾರ್ಟ್ಸ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಅಣ್ಣ ಶಾರ್ಟ್ಸ್ ಮಾಡ್ತಿದ್ದಾರೆ. ನಾನು ಹಾಗೆ ವ್ಲಾಗ್ ತಗೊಳ್ತಾ ಇದ್ದೀನಿ. ಚಕ್ಕಗಳೇ
ಇಲ್ಲಿ ನಮ್ದು ಇನ್ನೂ ಅಡುಗೆ ಮುಗ್ದಿಲ್ಲ, ಹಾಗಾಗಿ ಅಜ್ಜಿ ಅಮ್ಮ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಅಜ್ಜಿ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಲ್ಲ ಅಡುಗೆ ಇನ್ನೂ ಆಗ್ತಾ ಇದೆ. ಓಕೆ, ಇವಾಗ ಅಕ್ಕನ ಅಣ್ಣ ಕರ್ಕೊಂಬಂದು ಕೂರಿಸ್ತಾ ಇದ್ದಾರೆ. ಅಳ್ಬೇಡ ಮತ್ತೆ ದೀಪಕ ನೀನು. ಇವಾಗ ಶಾಸ್ತ್ರ ಸ್ಟಾರ್ಟ್ ಮಾಡ್ತಿದ್ದಾರೆ. ಇಲ್ಲಿ ಒಂದು ಕಡೆ 2 ಗಂಡು ಮಕ್ಕಳು ಹೆಣ್ಮಗು, ಗಂಡು ಮಗು ಹೆಣ್ಮಗುನ ಕೂರಿಸ್ತಾರೆ. ಯಾವ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಶಾಸ್ತ್ರ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಣ್ಣ ಶಾರ್ಟ್ಸ್ ಮಾಡಿ ಅಣ್ಣ, ಉದ್ದ ಮಾಡಿ ಅಣ್ಣ ನೀವು. ಹಾಂ ಶಾರ್ಟ್ಸ್, ನಾನು ಅದು ಶಾರ್ಟ್ಸಿಗೆ ಅಣ್ಣ ಅಣ್ಣ ಶಾರ್ಟ್ಸ್ ಉದ್ದ ಇದು ಯಾರ್ದು ಜೊತೆ ಹಾಡಿದ ಲೇಖಕಂದು ಸುನಿಯಾ ಅಮ್ಮ ಸುನಿಯಣ್ಣ ಅಲ್ಲ ಇವಾಗ ಸ್ವೀಟ್ ತಿಂತಾ ಇದ್ದಾರೆ. ಕುಂಕುಮ, ಬಳೆ, ಹೂವೆಲ್ಲ ಹಾಕ್ಸಿ. ಆ ಕಡೆ ಇಬ್ರಿಗೆ ಕೊಟ್ಬಿಡಿ ಅಕ್ಕ. ನೆಕ್ಸ್ಟ್ ಹಲೋ ಪಾಪ ಅವ್ರಿಗೆ ತಿನ್ಸು ಜೋ ಸ್ವೀಟು. ತಡಿ ಅಲ್ಲಿ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ. ಓ ಅದಾ? ಹ್ಞೂ ಕುರು ಅನಿಕಾಗೆ ಎಂತ ಸರ್ಪ್ರೈಸ್ ಇದೆ ಕುರಿ. ಅನಿಕಂಗೆ ಏನ್ ಬೇಕು? ಹಂಗಲ್ಲ ಕಲ್ಯಾಣ, ಅದು ನಿಮ್ಮ ಮೊಮ್ಮಗ ಬಂದಿರಲ್ಲ ಅದಕ್ಕೆ ತಗೊಳ್ತಿರೋದು. ಒಬ್ಬರೇ ಬಂದಿದ್ದಲ್ಲ, ಕರ್ಕೊಂಡ್ ಬರ್ಬೇಕು ತಾನೆ ಮತ್ತೆ. ಸ್ವೀಟ್ ತಿನ್ಸು ಮಕ್ಕಳಿಗೂ ತಿನ್ಸು ಸುಷ್ಮಾ. 4 ಜನಕ್ಕೂ ತಿನ್ಸಿ. ಇವಾಗ ಮಾಲಂಟಿ ಮಾಡ್ತಾ ಇದ್ದಾರೆ ಶಾಸ್ತ್ರ. ಎಲ್ಲರೂ ನೆಚ್ಚಿನ ಭಾವ ಆಗಿದೆ. ಅಲ್ಲ ವಿಡಿಯೋ ಆ ಕಡ್ಲೆದು ಒಂದು ಸ್ವಲ್ಪ ಝೂಮಲ್ಲಿ ಮಾಡಬೇಕು. ಲಾಸ್ಟಿಗೆ ಎಲ್ಲಿ ತೆಗ್ದು ಹಾಕಿದ್ರೆ ಆಯ್ತು. ಇವಾಗ ನಮ್ಮ ಸವಿತಿ ಚಿಕ್ಕಮ್ಮ ಮಾಡ್ತಾ ಇದ್ದಾರೆ ಶಾಸ್ತ್ರ. ಅಲ್ಲಿ ನೋಡಲ್ಲಿ ಅನಿಕಾ ಮಾಡ್ತಾ ಇರೋದು ಶಾಸ್ತ್ರ.
ಇವಾಗ ನಮ್ಮ ಅತ್ತೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ಗುಡ್ ಶಾನಿ ಅಪ್ಪ. ನೀನ್ ಹುಡುಕಿ ಹೇಳಕ ಏನ್ ಕೊಡ್ಲಿ, ಏನ್ ಬೇಕು ಅಂತ. ಇವಾಗ ನಮ್ಮ ಅಜ್ಜಿ ಶಾಸ್ತ್ರ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ ಲಾಡು ಲಡ್ಡು ಬಂದು ಬಾಯಿಗೆ ಬಿತ್ತ. ಬೇಡ ಅಂತ ಅದು ಬೇಡ ಅವರಿಗೆ. ಓ ಇವರೇ ಚೂಸಿ ಇದ್ದಾರೆ ಇವಾಗ. ಜಾಲಿ ಜಾಲಿ ರಾತ್ರಿ, ನನಗೆ ಫುಲ್ ಜಾಲಿ. ಇವಾಗ ನಮ್ಮ ಅಚ್ಚಮ್ಮ ಮಾಡ್ತಿದ್ದಾರೆ ಶಾಸ್ತ್ರನ. ಶಿರಸಮ ಮಾಡ್ಬೇಕು, ಏನಾಗಲ್ಲ ಮಾಡಿ. ಓವರ್ ಮಾಡ್ಬಾರ್ದು ಶಿರಸಮ. ನೀವೇನ್ ಹಳೆ ಕಾಲದಲ್ಲೇ ಇದ್ದೀರಾ? ಈರ್ ಪಾಡ್ಲೆ ಫಸ್ಟ್ ರಾಮಕ್ಕ. ಇವಾಗ ನಮ್ಮಮ್ಮ ಮಾಡ್ತಿದ್ದಾರೆ. ದೀಪಕ ಅಳುಬೇಡ, ಅಮ್ಮ ಮಾಡ್ತಿದೆ. ಆದ್ರೂ ನಿಂಗೆ ಅಳು ಬರುತ್ತಲ್ಲ ಒಂದೊಂದ್ಸತಿ. ಅವ್ನ್ ಬೇಗ ತಿಂದು ಕುತ್ಕೊಂಡು ರೆಡಿ ಇದ್ದಾನೆ ನೆಕ್ಸ್ಟಿಗೆ ಏನ್ ಕೊಡ್ತಾರೆ ಅಂತ ಹೇಳ್ತಿದ್ದೆ ನಾನು. ಅದಕ್ಕೆ ಬಿತ್ತಂತ ಮಕ್ಳಿಗೆಲ್ಲ ಹಾಕ್ಬಿಡಿ. ಈಶಾನಿ ಕುತ್ಕೊಳ್ಳಿ, ಬೇರೆ ಏನೋ ಬರುತ್ತೆ ಇವಾಗ. ಈಶಾನಿ ಕೂರಿ ಕೂರಿ, ಸರ್ಪ್ರೈಸ್ ಇದೆ ಇವಾಗ, ಕುತ್ಕೊಳ್ಳಿ ಅಲ್ಲಿ. ಇವಾಗ ನಮ್ಮ ಅಮ್ಮಮ್ಮ ಮಾಡ್ತಾ ಇದ್ದಾರೆ ಶಾಸ್ತ್ರ. ದೀಪಕ ಎದಳ್ಬಾರ್ದು. ಯಾರು ಅಲ್ಲಿಂದ ಅಲ್ಲೇ ಕೂತಿರ್ತಾರ ಅವ್ರಿಗೆ ಗಿಫ್ಟ್ ಇದೆ. ಗಿಫ್ಟ್ ಯಾರು ಎದಳ್ಬಾರ್ದು. ಎದ್ದವರಿಗೆ ಗಿಫ್ಟ್ ಇಲ್ಲ, ಈಶಾನಿಗೆ ಗಿಫ್ಟ್ ಇಲ್ಲ. ಕೂತ್ರೆ ಮಾತ್ರ ಗಿಫ್ಟ್ ಇದೆ. ಈಶಾನಿಗೆ ಗಿಫ್ಟ್ ಇದೆ. ಹೋಗಿ ಹೋಗಿ, ಗಿಫ್ಟ್ ಇದೆ ದೊಡ್ಡದು. ಯಾರು ಕೂರ್ತಾರೋ ಅವ್ರಿಗೆ ಗಿಫ್ಟ್. ತಿನ್ನು ಕಲ್ಲಿ, ಏನೋ ಪಾಪು ಕೊಡ್ತಿದೆ. ಏ ದೀಪಕ, ಪಾಪು ಕೊಡ್ತಿದೆ, ತಿನ್ನು. ತಿನ್ನಕಲ್ಲ, ಅವಳು ಆಗ್ತಲಂತ ತಲೆ ಮೇಲೆ. ಹೌದಾ? ಈಶಾನಿ ಅಲ್ಲಿ ಕುತ್ಕೋ ಮಗಳು. ಈಶಾನಿಗೆ ಗಿಫ್ಟ್ ಇದೆ, ಗಿಫ್ಟ್. ಈಗ ಹನಿಕಾ ಎಲ್ಲರಿಗೂ ಗಿಫ್ಟ್ ಇದೆ. ಅಲ್ಲಿ ಕೂತವ್ರಿಗೆ ಹೋಗಿದ್ದಿ. ಬೆಳಕು ಬೆಳಕು. ನಂತಿ ಇವಾಗ ಈಶಾನಿ ಅಂತೆ. ಇವಾಗ ಈಶಾನಿ ತಲೆಗೆ ಹಾಕೋದು ಒಂದು ಬೇಕು ಕಡ್ಲೆದು ವಿಡಿಯೋ. ಹ್ಞೂ ಅಮ್ಮ, ಎಲ್ಲರೂ ಒಟ್ಟಿಗೆ ಬಂದು ಆ ಕಡ್ಲೆ ಸೂರಿರಿ, ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ.
ಓಕೆ, ಇವಾಗೆಲ್ಲ ತೆಗೆದಿಟ್ಟು ಇವಾಗ ಅವ್ರಿಗೆ ಬಡಿಸ್ಕೊಡ್ತಾರೆ. ಅಡುಗೆ ಏನು ಮಾಡಿದ್ದಾರೆ ಅದು ಅಕ್ಕನಿಗೆ ಏನು ಇಷ್ಟ ಅದನ್ನ ಮಾತ್ರ ಮಾಡಿ ಅವ್ರಿಗೆ ಬಡಿಸ್ಕೊಡ್ತಾರೆ. ಎಲೆಗೆ ಹಾಕ್ಬೇಕು ಅಮ್ಮ ಸ್ವೀಟು, ಆಮೇಲೆ ಎಲ್ಲರಿಗೂ ಒಂದ್ಸಲ ಅಲ್ಲೇ ಇಟ್ಕೊಳ್ಳಿ. ಬಡ್ಸಕ್ ಬಂದು ಎಲ್ಲ ಆದ್ಮೇಲೆ ಅದೇ ಇವಾಗ ಅಮ್ಮ ಎಲ್ಲರಿಗೂ ಹಂಚ್ತಾ ಇದ್ದಾರೆ ಸ್ವೀಟು. ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಲೀನ್ ಆದ್ಮೇಲೆ ಬಡ್ಸೋಣ ಅಂತೇಳಿ. ಥ್ಯಾಂಕ್ ಯು ಅಮ್ಮ. ಅಯ್ಯೋ ಮೆಲ್ಲ ಮೆಲ್ಲ. ಇವಾಗ ಎಲ್ಲರಿಗೂ ಎಲೆ ಬಡಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಬ್ಯಾಟಿಂಗ್ ಎಲ್ಲಾರ್ದು. ಯಾರು ಫಸ್ಟ್ ತಿಂತೀರಾ ನೋಡೋಣ. ಅಪ್ಪಮ್ಮ ಸುಮ್ಮನೆ ಇಟ್ಕೊಂಬಂದೆ ತಟ್ಟೆ. ವಿಡಿಯೋ ಆಗ್ತಾ ಇದೆ ಎಲ್ಲಾರ್ದು. ವಾವ್, ತಿನ್ನು ತಿನ್ನು. ಹಿಂಗೆ ಸ್ವೀಟ್ ತಿನ್ಸೋಗ್ಲು ಕೈ ಹಿಂಗೆ ಇರುತ್ತೆ. ಪ್ರಸಾದ ಕೊಡಕ್ ರೆಡಿ. ಕೋಸಿನ ಪಲ್ಯ ಜಾಸ್ತಿ ಇಲ್ಲ, ಮಗಳು ತಿನ್ನಬಾರ್ದು. ಹಪ್ಳ. ಯಾರಿಗೆ ಹಪ್ಳ ಇಷ್ಟ? ಹಪ್ಪಳ ಅಮ್ಮ ಅದೇನಮ್ಮ ಹೇಳ್ಕೊಂಡ್ ಬರ್ತೀವಿ ಸುನೇನ ಅಮ್ಮ. ಗೊಜ್ಜು. ಪಾಯಸ. ಇದು ಎಂತದು? ರೈಸ್ ಬಾತ್. ಬಿಸಿ ಬಿಸಿ. ಈಗ ಲಾಸ್ಟ್ ಫೈನಲ್ ರೈಸ್. చూడండి నీకు కై ఉందా? ಪಾಯಸ. ಎಲ್ಲರ ಮಗು ಎಷ್ಟು ಕುತ್ಕೊಂಡಿದ್ದ. ಹೌದು 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 ಅಂತಿರುತ್ತೆ. ಅದು ತಲೆ ಕಟ್ಕೊಂಡಿರುತ್ತೆ. ನಮ್ಮ ಅಪ್ಪನ ಐಟಮ್ ನಮ್ಮ ಅಮ್ಮಂಗೆ ಯಾಕೆ ಹಾಕ್ತೀರಂತ. ಅಕ್ಕನಿಗೆಲ್ಲ ಬಡ್ಸ್ಕೊಟ್ಟಾದ್ಮೇಲೆ ಇವಾಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮ ಜ್ಯೋತಿ, ಪಾರ್ವತಿ ಅಮ್ಮ ಇಲ್ಲಿಂದ ಎಲ್ಲ ಏನು ಎಲ್ಲ ಫಿಲ್ ಮಾಡಿಬಿಟ್ಟು ಕಳಿಸ್ತಾರೆ. ನಮ್ಮ ಸುನಿಯನ ಅಮ್ಮ ಇಲ್ಲಿ ಎಲ್ಲರಿಗೂ ಬಡಿಸ್ಕೊಡ್ತಾ ಇದ್ದಾರೆ. ಇವಾಗ ರಿಂಗ ರಿಂಗ ರೋಸಸ್. ರಿಂಗ ರಿಂಗ. ಇವಾಗಷ್ಟೇ ನಮ್ಮ ಅಜ್ಜ ಬಂದರು, ಮಾತಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ. ಓಕೆ, ಇವತ್ತಿನ ಸೀಮಂತಗೆ ಅಕ್ಕನಿಗೆ ಏನೇನು ಸ್ಪೆಷಲ್ ಮಾಡಿದ್ರು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು ಬಂದು ಕಡಲೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಗೊಜ್ಜು ಮಾಡ್ತಾರಲ್ವ, ಹತ್ತ ತಗೊಂಡು ಬಾ. ಕಡಲೆಕಾಯಿ ಆಲೂಗಡ್ಡೆ ಮುಳುಗಾಯಿ ಹಾಕಿ ಮಾಡಿರೋ ಗೊಜ್ಜು. ಇದು ಕೋಸ್ ಪಲ್ಯ, ಪಾಯಸ, ಅನ್ನ, ಸಾಂಬಾರ್ ಮತ್ತು ರೈಸ್ ಬಾತ್. ಇದು ನುಗ್ಗೆ ಸೊಪ್ಪಿಂದು ಪಲ್ಯ. ಇದು ಕಂಪಲ್ಸರಿ ಇಡಬೇಕಂತೆ ನಮ್ಮ ಕಡೆ, ಹಾಗಾಗಿ ಇದು ಇಟ್ಟಿದ್ದಾರೆ. ಮತ್ತು ಇದು ಬೀಟ್ರೋಟ್ ಪಲ್ಯ, ಹಪ್ಪಳ, ಮತ್ತು ಇದು ಸೌತೆಕಾಯಿ, ಉಪ್ಪಿನಕಾಯಿ, ಉಪ್ಪು. ಇದಿಷ್ಟು ಇವತ್ತಿನ ಅಡುಗೆ.